ಇನ್ಸ್ಪೆಕ್ಟರ್ಗೆ ಮಾಜಿ MLA ಪಿ ರಾಜೀವ್ ಆವಾಜ್ ಹಾಕಿದ್ದಾರೆ. PSIಗೆ ಏಕವಚನದಲ್ಲಿ ಆವಾಜ್ ಹಾಕಿದ್ದಾರೆ. ಮಾಜಿ MLA ಬೆಳಗಾವಿಯ ಹಾರುಗೇರಿ ಠಾಣೆ PSIಗೆ ಏಕವಚನದಲ್ಲಿ ಆವಾಜ್ ಹಾಕಿದ್ದಾರೆ. ಪುರಸಭೆ ಕೌನ್ಸಿಲರ್ ರವಿ ಟಕ್ಕಣ್ಣನವರನ್ನು ಅರೆಸ್ಟ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ PSIಗೆ ಸ್ಟೇಷನಿಗೆ ಬಂದು ಸ್ಟೇಷನಲ್ಲೇ ಏಕವಚನದಲ್ಲೇ ಆವಾಜ್ ಹಾಕಿದ್ದಾರೆ. ಹಾರುಗೇರಿ ಠಾಣೆ PSI ಗಿರಿಮಲ್ಲ ಉಪ್ಪಾರ್ಗೆ ಏಕವಚನದಲ್ಲೇ ಆವಾಜ್ ಹಾಕಿದ್ದಾರೆ. PSIಗೆ ಮಾಜಿ MLA ಆವಾಜ್ ಹಾಕುವಂತಹ ವಿಡಿಯೋ ಏನಿದೆಯಲ್ಲ ಅದು ಈಗ ಫುಲ್ಲು ವೈರಲ್ ಆಗ್ತಾ ಇದೆ. ಡ್ಯೂಟಿ ಮೇಲಿದ್ದ PSIಗೆ ಠಾಣೆಯಲ್ಲೇ ಆವಾಜ್ ಹಾಕ್ತಿರೋಂಥ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಶಾಸಕ ಲಕ್ಷ್ಮಣ್ ಸವದಿಗೆ ಏಕವಚನದಲ್ಲಿ ಮಾತನಾಡಿದ ಆರೋಪದಲ್ಲಿ ಕೌನ್ಸಿಲರ್ನ ಅರೆಸ್ಟ್ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಪಿ ರಾಜೀವ್ ಅವರು ಸ್ಟೇಷನ್ಗೆ ಹೋಗಿದ್ರು. ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ PSIಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ತಡ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ನೀವು ಒಳಗ್ ಕೂರಿಸಿದ್ ಹೌದಾ? ಒಳಗೂ ನಾವು ಎಲ್ಲ ಹಾಕಿಲ್ಲ ಏನಿಲ್ಲ ಸರ್. ಇದರ ಮೇಲೆ DG ಕ್ರಮ ತಗೊಳ್ಬೇಕು. ಇವನೇ ಒಪ್ಕೊಂಡಿದ್ದಾನೆ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ. ಕಾನೂನು ಇದೆಯಾ? ಎನ್ಕ್ವೈರಿ ಮಾಡಕ್ ತಂದವ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ? ಈ ರೀತಿ ಮಾಡಿದ ಸರ್. ತಡಿಯೋ, ಇಂದು ಕುಡಿದು ಗಲಾಟೆ ಮಾಡಿದ. ಪ್ಲೀಡ್ ಗಿಲ್ಟಿ ಇವ್ರದೇ. ಅವ್ರ ಮನೆಯವ್ರು ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ. ಸೊ SP ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು. ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿ ಭೇಟಿಯಾಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀನಿ. ಜನರಲ್ ಆಗಿ ಹೇಳ್ತಾ ಇದ್ದೀನಿ ರವಿಚಂದ್ರ, ಕೇಳಿ. ನಾನು ತಪ್ಪು ಮಾಡಿದಕ್ಕೆ ನಾವು ವಿಚಾರಣೆ ಮಾಡಿದ್ವಿ ಅಷ್ಟೇ ಸರ್. ನಾವು ತಪ್ಪು ನೀನೇ ಹೆಂಗೆ ಕನ್ಕ್ಲೂಷನ್ ಬರ್ತೀಯಪ್ಪ? ಎನ್ಕ್ವೈರಿ ಮಾಡ್ಬೇಕು. ಒಂದು ಯಾರೋ ಕಂಪ್ಲೇಂಟ್ ಕೊಟ್ಟರೆ ನಾವು ವಿಚಾರಣೆ ಮಾಡ್ಬೇಕಲ್ಲ ಸರ್. ಕಂಪ್ಲೇಂಟ್ ಕೊಟ್ಟು ಕೂಡ ನಾವು ವಿಚಾರ ಮಾಡ್ಬೇಕು. ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಉಲ್ಲಂಘನೆ ಆಗಿದೆ ಸರ್ ನಮ್ಮ ಕಡೆ. ಯಾವುದು ಒಳಗ್ ಕೂರಿಸಿದ್ರಲ್ಲ ಅವ್ರು ಕೂರಿಸಿದ್ರಲ್ಲ ಅದು ಉಲ್ಲಂಘನೆ. ಯಾವುದು ಉಲ್ಲಂಘನೆ ಇಲ್ಲ. ಅದು ಉಲ್ಲಂಘನೆ ಮಾಡಿದೀರಿ, ಇನ್ನು ಮುಂದೆ ಮಾಡಬಾರ್ದು ಅಂತ ಹೇಳಿ ಹೇಳೋದು. 24 hours ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ದು ಉಲ್ಲಂಘನೆ ಹೇಳಿದ್ದ ತಲೆಗೆ ಹೋಗ್ತಾ ಇದೆಯಾ? FIR ಆದ್ರೆ 24 hours ಅಪ್ಪ. ಪಿಟಿಷನ್ ಗೆ ತಂದಾಗ ತಿಳ್ಕೊ, ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ. ಪಿಟಿಷನ್ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗ್ ಗೆ ಹೋಗಿ, KPAಗೆ ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ. ನಿನ್ನ ಕ್ಯಾಮ್ರಾ ನಂಬಲ್ಲ, ನಾನು ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ಎನ್ಕ್ವೈರಿ ಮಾಡಲಿ. ಆಯ್ತು, ಫುಟೇಜ್ ತೆಗೀರಿ. ಈಗ ತೆಗೀರಿ ಫುಟೇಜ್. ತಡ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ನೀವು ಒಳಗ್ ಕೂರಿಸಿದ್ ಹೌದಾ? ಒಳಗೂ ನಾವು ಎಲ್ಲ ಹಾಕಿಲ್ಲ ಏನಿಲ್ಲ ಸರ್. ಇದರ ಮೇಲೆ DG ಕ್ರಮ ತಗೊಳ್ಬೇಕು. ಇವನೇ ಒಪ್ಕೊಂಡಿದ್ದಾನೆ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ. ಕಾನೂನು ಇದೆಯಾ? ಎನ್ಕ್ವೈರಿ ಮಾಡಕ್ ತಂದವ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ? ಈ ರೀತಿ ಮಾಡಿದ ಸರ್. ತಡಿಯೋ, ಇಂದು ಕುಡಿದು ಗಲಾಟೆ ಮಾಡಿದ. ಪ್ಲೀಡ್ ಗಿಲ್ಟಿ ಇವ್ರದೇ. ಅವ್ರ ಮನೆಯವ್ರು ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ. ಸೊ SP ಇಮ್ಮಿಡಿಯೇಟ್ ಆಗಿ ಅದಕ್ಕೆ 307 ಕೇಸ್ಗಳಲ್ಲಿ ತಿಂಗಳಗಟ್ಟಲೆ ಅರೆಸ್ಟ್ ಆಗಲ್ಲ. ಪಿಟಿಷನ್ ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋಗಿ ತಂದು ಹೆಂಗ್ ಕೂರಿಸ್ತಾರ ಸರ್ ಸ್ಟೇಷನ್ಗೆ? ಇದು ಸರಿನಾ? ಇದು ಒಬ್ಬ ಪುರಸಭೆ ಸದಸ್ಯ. ಆಯ್ತು, ಈಗ ನನ್ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟು ಹೋಗ್ತೀನಿ. ಈಗ ತಂದು ಕೂರಿಸ್ಬೇಕು ನೀವು. ಅಲ್ಲ ಸರ್, ನಾವ್ ಹೇಳೋದು ಪೊಲೀಸರು ಜನರ ಪರವಾಗಿರ್ಬೇಕು ತಾನೆ, ಏನ್ ತೊಂದರೆ ಕೊಡಾಕಿರ್ಬೇಕು. ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸ್ಬೇಕಲ್ಲ. ಹೆಂಗ ತಂದ್ರು ಮತ್ತೆ ಹೆಂಗ್ ಬಿಟ್ರು ಸರ್? ಅವನ್ನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರ ಸರ್ ಸ್ಟೇಷನ್ ಅಲ್ಲಿ. ಅವನ್ನ ಒಳಗೆ ತಂದು ಹೆಂಗ್ ಕೂರಿಸಿದ್ರು? ಅಲ್ಲ, ಪೊಲೀಸರು ಒಳಗೆ ತಂದು ಹೆಂಗ್ ಕೂರಿಸಿದ್ರು? ಎನ್ಕ್ವೈರಿಗೆ ಕರೆಸಿದ್ರೆ ಈಗ PSI ಬರ್ತಾರೆ 10:00ವರೆಗೆ, 6 ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ. ಹೆಂಗ್ ಕೂರಿಸಿದ್ರು? ಆಯ್ತು, ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆಗೆ ಕಳಿಸ್ತಾರೆ. ಏನು ಏಜೆಂಟ್? ಇದು ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ ಸವದಿ ಅವರಿಗೆ ಏಜೆಂಟ್ ಗಿರಿ ಆಗಿದೆಯಾ? ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ? ನನಗಷ್ಟೇ ಹೇಳಿ. ಅದಕ್ಕೆ 307 ಬೆಳಗಾವಿಯ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂಥ ಘಟನೆ. ಇಲ್ಲಿ ಒಬ್ಬರು ಕೌನ್ಸಿಲರ್ ಏನು
ಅವರು ಲಕ್ಷ್ಮಣ್ ಸವದಿ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಅವರನ್ನು ಕರ್ಕೊಂಡು ಬಂದು ವಿಚಾರಣೆಗೆ ಕರ್ಕೊಂಡ್ಬರ್ತಾರೆ. ಈ ಸಂದರ್ಭದಲ್ಲಿ ಹೋಗಿ ಪಿ ರಾಜೀವ್ ಅವರು ಅಲ್ಲಿ ಏಕವಚನದಲ್ಲಿ ಬೈದಿದ್ದಾರೆ, ಆವಾಜ್ ಹಾಕಿದ್ದಾರೆ PSIಗೆ. ಅವರು ವಿಚಾರಣೆ ಕರ್ಕೊಂಡು ಬಂದಿದ್ದು ವಿಚಾರಣೆ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು ಕೂಡ ಹೆಂಗೆ ಕರ್ಕೊಂಡು ಬಂದ್ರಿ, ಯಾಕೆ ಕಳಿಸ್ತಾ ಇದ್ರಿ ಅಂತ ಹೇಳಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಲಕ್ಷ್ಮಣ್ ಸವದಿ ಬಗ್ಗೆ ಮಾತನಾಡಿದ್ದಕ್ಕೆ ಇಲ್ಲಿ ಕೌನ್ಸಿಲರ್ನ ಕರ್ಕೊಂಡು ಬಂದಿರೋದು. ಬೆಳಗಾವಿಯ ಹಾರೋಗೇರಿ ಠಾಣೆ PSIಗೆ ಆವಾಜ್ ಹಾಕಿದ್ದಾರೆ ಪಿ ರಾಜೀವ್ ಅವರು. ಈಗ ಈ ಒಂದು ವಿಡಿಯೋ ಏನಿದೆಯಲ್ಲ, ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪಿ ರಾಜೀವ್ ಅವರು ಮಾಡಿರುವಂತಹ ವಿಡಿಯೋ, ಅವರಿಗೂ ಗೊತ್ತಿತ್ತು ಆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಿದೆ. ಅವ್ರು ಮಾತನಾಡಿದ್ದಾರೆ, ಆವಾಜ್ ಹಾಕಿದ್ದಾರೆ. ಎಸ್, ಹಾರೋಗೇರಿ ಠಾಣೆ PSI ಗಿರಿಮಲ್ಲ ಉಪ್ಪಾರ್ಗೆ ಆವಾಜ್ ಹಾಕಿರುವಂಥದ್ದು ಪಿ ರಾಜೀವ್ ಅವರು. ಪುರಸಭೆ ಕೌನ್ಸಿಲರ್ ಆಗಿರುವಂತಹ ರವಿ ಟಕ್ಕಣ್ಣನವರ್ ಅರೆಸ್ಟ್ ವಿಚಾರದಲ್ಲಿ, ರವಿ ಟಕ್ಕಣ್ಣನವರು ಲಕ್ಷ್ಮಣ್ ಸವದಿಯ ವಿಚಾರದಲ್ಲಿ ಮಾತನಾಡಿದರು ಅನ್ನೋ ಕಾರಣಕ್ಕೆ ರವಿ ಟಕ್ಕಣ್ಣನವರನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಕೌನ್ಸಿಲರ್ ಅವರು, ಪುರಸಭೆ ಕೌನ್ಸಿಲರ್ ಆಗಿದ್ದಾರೆ ರವಿ ಟಕ್ಕಣ್ಣನವರು. ಅವ್ರನ್ನ ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕುಳಿಸಿದ್ದಾರೆ. ಬೆಳಿಗ್ಗೆ 6 ಗಂಟೆ ತಗೊಂಡು ಬಂದು ಕುಳಿಸಿದ್ದಾರೆ. ಒಳಗೆ ಹೆಂಗೆ ಕುಳಿಸಿದ್ರಿ ನೀವು ಅಂತ ಹೇಳಿ ರವಿ ಟಕ್ಕಣ್ಣನವ್ರನ್ನ ಕರ್ಕೊಂಡು ಬಂದು ಒಳಗೆ ಹೇಗೆ ಕುಳಿಸಿದ್ರಿ ಅನ್ನೋದು ಪ್ರಶ್ನೆ ಪಿ ರಾಜೀವ್ ಅವರದ್ದು. ಅದಕ್ಕೆ ಆವಾಜ್ ಹಾಕಿದ್ದಾರೆ. PSIಗೆ ಏಕವಚನದಲ್ಲೇ ಆವಾಜ್ ಹಾಕಿದ್ದಾರೆ ಹಾರೋಗೇರಿ ಠಾಣೆಯ PSI ಗಿರಿಮಲ್ಲ ಉಪ್ಪಾರ್ ಅವರಿಗೆ. ಈ ಒಂದು ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲಿ ನೋಡಿದ್ರು ಇದೇ ವಿಡಿಯೋ ಓಡಾಡ್ತಾ ಇದೆ. ಅವರು ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. PSI ಕೂಡ ಉತ್ತರ ಕೊಡ್ತಾ ಇದ್ದಾರೆ. ಪಿ ರಾಜೀವ್ ಅವರು ಒಂದಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಿ, ಮತ್ತು ಟಕ್ಕಣ್ಣನವರನ್ನು ನೀವು ರವಿ ಟಕ್ಕಣ್ಣನವ್ರನ್ನ ಲಕ್ಷ್ಮಣ ಸವದಿ ಮನೆ ಕಳಿಸ್ತೀರಾ ನೀವು ಅಂತ ಕೂಡ ಕೇಳ್ತಾರೆ. ಅಂದರೆ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ನೀವು ಒಳಗೆ ಕೂರಿಸಿದ್ ಹೌದಾ? ಒಳಗೂ ನಾವು ಎಲ್ಲ ಹಾಕಿಲ್ಲ, ಏನಿಲ್ಲ ಸರ್. ಇದರ ಮೇಲೆ DG ಕ್ರಮ ತಗೊಳ್ಬೇಕು. ಇವನೇ ಒಪ್ಕೊಂಡಿದ್ದಾನೆ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ. ಕಾನೂನು ಇದೆಯಾ? ಎನ್ಕ್ವೈರಿ ಮಾಡಕ್ ತಂದವ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ? ಈ ರೀತಿ ಮಾಡಿದ್ದು ಸರ್. ತಡಿಯೋ, ಕುಡಿದು ಗಲಾಟೆ ಮಾಡಿದ ಪ್ಲೀಡ್ ಗಿಲ್ಟಿ ಇವ್ರದೇ. ಅವ್ರ ಮನೆಯವ್ರು ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ. SP ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು. ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿ ಭೇಟಿಯಾಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇಲ್ಲ. ಜನರಲ್ ಆಗಿ ಹೇಳ್ತಾ ಇದ್ದೀನಿ ರವಿಚಂದ್ರ, ಕೇಳಿ. ನಾನು ತಪ್ಪು ಮಾಡಿದಕ್ಕೆ ನಾವು ವಿಚಾರಣೆ ಮಾಡಿದ್ವಿ ಸರ್. ನಾವು ತಪ್ಪು ನೀನೇ ಹೆಂಗೆ ಕನ್ಕ್ಲೂಷನ್ ಬರ್ತೀಯಪ್ಪ? ಎನ್ಕ್ವೈರಿ ಮಾಡ್ಬೇಕು. ಒಂದು ಸಬ್ಮಿಷನ್ ಸರ್, ಒಂದು ಯಾರೋ ಕಂಪ್ಲೇಂಟ್ ಕೊಟ್ಟರೆ ನಾವು ವಿಚಾರಣೆ ಮಾಡ್ಬೇಕಲ್ಲ ಸರ್. ಕಂಪ್ಲೇಂಟ್ ಕೊಟ್ಟು ಕೂಡ ನಾವು ವಿಚಾರ ಮಾಡ್ಬೇಕು. ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಉಲ್ಲಂಘನೆ ಆಗಿದೆ ಸರ್ ನಮ್ಮ ಕಡೆಯಿಂದ. ಯಾವುದು ಒಳಗ್ ಕೂರಿಸಿದ್ರಲ್ಲ ಅವ್ರು ಕೂರಿಸಿದ್ರಲ್ಲ, ಅದು ಉಲ್ಲಂಘನೆ. ಯಾವುದು ಉಲ್ಲಂಘನೆ? ಅದು ಉಲ್ಲಂಘನೆ ಮಾಡಿದೀರಿ, ಇನ್ನು ಮುಂದೆ ಮಾಡಬಾರ್ದು ಅಂತ ಹೇಳಿ ಹೇಳೋದು. 24 hours ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ದು ಉಲ್ಲಂಘನೆ ಹೇಳಿದ್ದ ತಲೆಗೆ ಹೋಗ್ತಾ ಇದೆಯಾ? FIR ಆದ್ರೆ 24 hours ಅಪ್ಪ. ಪಿಟಿಷನ್ ಗೆ ತಂದಾಗ ತಿಳ್ಕೊ, ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ. ಪಿಟಿಷನ್ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗ್ ಗೆ ಹೋಗಿ, KPAಗೆ ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ. ನಿನ್ನ ಕ್ಯಾಮೆರಾ ನಂಬಲ್ಲ, ನಾನು ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ಎನ್ಕ್ವೈರಿ ಮಾಡಿ. ಆಯ್ತು, ಫುಟೇಜ್ ತೆಗೀರಿ. ಈಗ ತೆಗೀರಿ ಫುಟೇಜ್. ಅದಕ್ಕೆ 307 ಕೇಸ್ಗಳಲ್ಲಿ ತಿಂಗಳಗಟ್ಟಲೆ ಅರೆಸ್ಟ್ ಆಗಲ್ಲ. ಪಿಟಿಷನ್ ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋಗಿ ತಂದು ಹೆಂಗ್ ಕೂರಿಸ್ತಾರ ಸರ್ ಸ್ಟೇಷನ್ಗೆ? ಇದು ಸರಿನಾ? ಇದು ಒಬ್ಬ ಪುರಸಭೆ ಸದಸ್ಯ. ಆಯ್ತು, ಈಗ ನನ್ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟು ಹೋಗ್ತೀನಿ. ಈಗ ತಂದು ಕೂರಿಸ್ಬೇಕು ನೀವು. ಅಲ್ಲ ಸರ್, ನಾವ್ ಹೇಳೋದು ಪೊಲೀಸರು ಜನರ ಪರವಾಗಿ ಇರ್ಬೇಕು ತಾನೆ, ಏನ್ ತೊಂದರೆ ಕೊಡಾಕಿರ್ಬೇಕು. ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸ್ಬೇಕಲ್ಲ. ಹೆಂಗ ತಂದ್ರು ಮತ್ ಹೆಂಗ್ ಬಿಟ್ರು ಸರ್? ಅವನ್ನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರ ಸರ್ ಸ್ಟೇಷನ್ ಅಲ್ಲಿ. ಅವನ್ನ ಒಳಗೆ ತಂದು ಹೆಂಗ್ ಕೂರಿಸಿದ್ರು? ಅಲ್ಲ, ಪೊಲೀಸರು ಒಳಗೆ ತಂದು ಹೆಂಗ್ ಕೂರಿಸಿದ್ರು? ಎನ್ಕ್ವೈರಿಗೆ ಕರೆಸಿದ್ರೆ ಈಗ PSI ಬರ್ತಾರೆ 10 ಗಂಟೆಗೆ.
6 ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ. ಹೆಂಗ್ ಕೂರಿಸಿದ್ರು? ಆಯ್ತು, ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆಗೆ ಕಳಿಸ್ತಾರೆ. ಏನು ಏಜೆಂಟ್ ಇದು ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ ಸವದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ? ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ? ನನಗಷ್ಟೇ ಹೇಳಿ.